SIT ನಿನ್ನೆ ಹೈಕೋರ್ಟ್ ಮುಂದೆ ಹೇಳಿದೆ, ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿರುವಂತಹ ಅಸ್ಥಿ ಪಂಜರಗಳ ತನಿಖೆ ಮಾಡಬೇಕಾಗಿದೆ. ಇಲ್ಲಿ ಚಿನ್ನಯ್ಯ ಹೇಳಿರುವಂಥದ್ದು ಸತ್ಯನೋ ಅಸತ್ಯನೋ ತನಿಖೆ ಮಾಡಬೇಕಾಗಿದೆ. ಬಹಳಷ್ಟು ವಿಚಾರಗಳು ತನಿಖೆಗೆ ಇದೆ, ನಮಗೆ ಅವಕಾಶ ಕೊಡಿ ಅಂತೇಳಿ SIT ಅವರು ನ್ಯಾಯಾಲಯದ ಮುಂದೆ ಅವರ ವಾದವನ್ನ ಮಂಡಿಸಿದ್ದಾರೆ, ಬೇಡಿಕೆಯನ್ನ ಇಟ್ಟಿದ್ದಾರಂತೆ. ಕೇಳಿ, ಯಾರ್ಯಾರಿಗೆ ಆಸಕ್ತಿ ಇದೆ, ನಿಜ ತಿಳ್ಕೋಬೇಕು, ದಯವಿಟ್ಟು ಇದನ್ನ ಕೇಳಿ. ಪ್ಯಾರಾ ನಂಬರ್ 7 SIT ಅವರು ಬರೆದಿದ್ದು, ಗಿರೀಶ್ ಮಠನ್ ಅವರು ಬರೆದಿದ್ದಲ್ಲ. SIT ಅವರು ಕೊಟ್ಟಂತ ಎಕ್ಸ್ಪ್ಲನೇಷನ್. It is submitted that the pursuant to the registration of the case in crime number 39 of 2025 Dharmasthala police station, the government of Karnataka established a special investigation team. ಅಂದ್ರೆ ಧರ್ಮಸ್ಥಳ ಕ್ರೈಮ್ ನಂಬರ್ 39 ಏನು ಈ ವಿ ಅನ್ನುವಂಥ ವ್ಯಕ್ತಿ ಚಿನ್ನಯ್ಯ ಹೋಗಿ ಕಂಪ್ಲೇಂಟ್ ಕೊಟ್ಟ, ಅದರ ಆಧಾರದ ಮೇಲೆ SIT ನಾವು ಮಾಡಿದ್ವಿ. ಅಂದ್ರೆ ಚಿನ್ನಯ್ಯ ಕೊಟ್ಟಂಥದ್ದು ಜೊತೆಗೆ ಕ್ರೈಮ್ ನಂಬರ್ 39 ಮೇಲೆ ನಾವು SIT ಅನ್ನ ಸರ್ಕಾರ ಆದೇಶ ಮಾಡ್ತು ಅಂತ ಹೇಳ್ತಾರೆ. ಆನಂತರ 8ರಲ್ಲಿ ಪ್ಯಾರಾ ನಂಬರ್ 8ರಲ್ಲಿ ಹೇಳ್ತಾರೆ, ಇಟ್ ಈಸ್ ಒಂದು ಜಿಒ ಗವರ್ಮೆಂಟ್ ಸರ್ಕಾರಿ ಆದೇಶ ಆಗುತ್ತೆ. ಇಟ್ ಈಸ್ ಕ್ಲಿಯರ್ ಫ್ರಮ್ ದ ಜಿಒ ದಟ್ ದ ಮ್ಯಾಂಡೇಟ್ ಆಫ್ ದ SIT ಈಸ್ ನಾಟ್ ಲಿಮಿಟೆಡ್ ಟು ದ ಕಂಪ್ಲೇಂಟ್ ಮೇಡ್ ಬೈ ವಿ, ಅಂದ್ರೆ ಚಿನ್ನಯ್ಯ. ಅರ್ಲಿಯರ್ ದ ಕಂಪ್ಲೇಂಟ್ ನಾವು ಎನ್ ಅಕ್ಯೂಸ್ಡ್, ಮುಂಚೆ ಅವನು ದೂರುದಾರ ಇದ್ದ, ಈಗ ಅವನು ಆರೋಪಿಯಾಗಿದ್ದಾನೆ. ಅಂದ್ರೆ ಅವನು ದೂರು ಕೊಟ್ಟ ಆಧಾರದ ಮೇಲೆ ಮಾತ್ರ SIT ಆಗಿಲ್ಲ. ಕ್ರೈಮ್ ನಂಬರ್ 39 ಬರೀ ಚಿನ್ನಯ್ಯನ ಹೇಳಿಕೆಯ ಮೇಲೆ ನಿಂತಿಲ್ಲ ಅನ್ನೋದನ್ನ SIT ಸ್ಪಷ್ಟಪಡಿಸಿದ್ದಾರೆ. ಅದರಲ್ಲಿ ಮುಂದುವರೆದು ಹೇಳ್ತಾರೆ, ದ ಆಂಬಿಟ್ ಆಫ್ ದ SIT ಇನ್ಕ್ಲೂಡ್ಸ್ investigations into illegal burials happening over a period of time. ಅನೇಕ ವರ್ಷಗಳಿಂದ ಇಲ್ಲಿಗಲ್ ಬರಿಯಲ್, ಕಾನೂನು ಬಾಹಿರವಾಗಿ ಶವಗಳನ್ನ ಹೂತು ಹಾಕುವಂತಹ ಪ್ರಕರಣಗಳೇನಿದೆ ಅದು ಕೂಡ ಕ್ರೈಮ್ ನಂಬರ್ 39 ನಲ್ಲಿ ಬರ್ತದೆ. ಅದು ಕೂಡ SIT ಇನ್ವೆಸ್ಟಿಗೇಷನ್ ವ್ಯಾಪ್ತಿಯ ಒಳಗಡೆ ಬರುತ್ತೆ. ಅಂದರೆ ಓವರ್ ಅ ಪೀರಿಯಡ್ ಆಫ್ ಟೈಮ್, ಅನೇಕ ವರ್ಷಗಳಿಂದ ಇಲ್ಲಿಗಲ್ ಬರಿಯಲ್ ಆಗಿದೆ ಅನ್ನೋದು SIT ಯ ಗಮನಕ್ಕೆ ಬಂದಿದೆ. ಮೆನಿ ಆಸ್ಪೆಕ್ಟ್ಸ್ ಆಫ್ ದ ಕೇಸ್ ವಿಚ್ ಆರ್ ಕರೆಂಟ್ಲಿ ಅಂಡರ್ ಇನ್ವೆಸ್ಟಿಗೇಷನ್, ಸದ್ಯಕ್ಕೆ ಈಗ ತನಿಖೆಯ ಹಂತದಲ್ಲಿ ಇರುವಾಗ, ಮೆನಿ ಆಸ್ಪೆಕ್ಟ್ಸ್ ಆರ್ ನಾಟ್ ಎಟ್ ಆಲ್ ಕನೆಕ್ಟೆಡ್ ಟು ದ ಕ್ಲೇಮ್ಸ್ ಆಫ್ ಇಲ್ಲಿಗಲ್ ಬರಿಯಲ್ಸ್ ಬೈ ಕಂಪ್ಲೇನೆಂಟ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇದು ಬರೀ ಚಿನ್ನಯ್ಯ ಹೇಳಿದಂತಹ ಇಲ್ಲಿಗಲ್ ಬರಿಯಲ್ಗಳು ಅಲ್ಲ, ಅದನ್ನ ಹೊರತುಪಡಿಸಿಯೂ ಕೂಡ ಅನೇಕ ಇಲ್ಲಿಗಲ್ ಬರಿಯಲ್, ಅಕ್ರಮವಾಗಿ ಹೂತು ಹಾಕಿದಂತಹ ಪ್ರಕರಣಗಳ ಬಗ್ಗೆಯೂ ಕೂಡ SIT ತನಿಖೆ ನಡೆಸ್ತಾ ಇದೆ. ಅದಕ್ಕೆ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ದ ರೀಸೆಂಟ್ ಡಿಸ್ಕವರೀಸ್ ಆಫ್ ಸ್ಕಲ್ಸ್ ಅಂಡ್ ಅದರ್ ಹ್ಯೂಮನ್ ರಿಮೇನ್ಸ್, ಅಂದ್ರೆ ಅದರ್ ಹ್ಯೂಮನ್ ರಿಮೇನ್ಸ್ ಅಟ್ ಬಂಗ್ಲೆಗುಡ್ಡ ಏರಿಯಾ ಬೈ ದಿ SIT. ಬಂಗ್ಲೆಗುಡ್ಡೆಯಲ್ಲಿ ಸಿಕ್ಕಂತಹ ತಲೆಬುರುಡೆ ಮತ್ತು ಇನ್ನಿತರ ಮಾನವನ ಅವಶೇಷಗಳು ಸಿಕ್ಕಿದೆ, ಅದರ ಕುರಿತಾಗಿಯೂ SIT ತನಿಖೆ ಮಾಡುತ್ತಿದೆ ಅಂತೇಳಿ ಪ್ಯಾರಾ ನಂಬರ್ 8ರಲ್ಲಿ ಬಹಳ ಸ್ಪಷ್ಟವಾಗಿ SIT ಬರೆದಿದೆ. ಕೋರ್ಟಿಗೆ ಹೇಳಿದ್ದಾರೆ, ಯಾವುದೋ ಒಂದು ಯೂಟ್ಯೂಬ್ನಲ್ಲಿ ಹೇಳಿಲ್ಲ, ಯಾವುದೋ ಒಂದು ಪತ್ರಿಕಾ ಹೇಳಿಕೆ ಕೊಟ್ಟಿಲ್ಲ, ಕೋರ್ಟ್ ಅಲ್ಲಿ ಸಬ್ಮಿಟ್ ಮಾಡಿದ್ದಾರೆ. ನಾವು ಬಂಗ್ಲೆಗುಡ್ಡೆಯಲ್ಲಿ ಸಿಕ್ಕಂತ ಹ್ಯೂಮನ್ ರಿಮೇನ್ಸ್ ಗಳನ್ನ ನಾವು ತನಿಖೆ ಮಾಡ್ತೀವಿ. ಇದು ಸ್ಟೇ ಆದ್ರೆ, ಸ್ಕ್ವಾಶ್ ಆದ್ರೆ ಸಮಸ್ಯೆ ಆಗುತ್ತೆ, ನಮ್ಮ ತನಿಖೆಗೆ ಅಡಚಣೆ ಆಗುತ್ತೆ. ಹೀಗಾಗಿ ತನಿಖೆ ಮುಂದುವರಿಸಲು ನಮಗೆ ಅನುಮತಿ ಕೊಡಿ ಅಂತ ಬಹಳ ಸ್ಪಷ್ಟವಾಗಿ 7, 8 ಮತ್ತೆ 9ರಲ್ಲಿ ಕನ್ಕ್ಲೂಷನ್ ಹೇಳ್ತಾರೆ ಅವರು. ಇಟ್ ಈಸ್ ಸಬ್ಮಿಟೆಡ್ ದಟ್ in the light of the nature of the accusations and allegations made in the complaint, the prayer for quashing the case has chilling effect on these independent aspects of the case. Independent aspects ಅಂತ ಹೇಳಿದ್ರೆ, ಬಂಗ್ಲೆಗುಡ್ಡೆಯಲ್ಲಿ ಸಿಕ್ಕಿದ್ದು, ಆ ನಂತರ ಏನು 36 ಶವಗಳ ಹೂತಿಟ್ಟ ಶವಗಳ ಬಗ್ಗೆ ಯಾವುದೇ ದಾಖಲೆನೇ ಇಲ್ಲ, ಅದರ ಬಗ್ಗೆ ಆಯ್ತು. ಇನ್ನೂ ಅನೇಕ ಮಾಹಿತಿಗಳು ಸಿಕ್ಕಿದೆ, ಅದರ ಬಗ್ಗೆ ತನಿಖೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಹೇಳಿದ್ದಾರೆ. ಗೊತ್ತಾಯ್ತಲ್ಲ, ಹೇಳ್ತಾ ಇದ್ರಲ್ಲಪ್ಪ.
ಇದರಲ್ಲಿ ಇಷ್ಟು. ಆಮೇಲೆ ಇನ್ನೊಂದು ಹೇಳ್ತಾರೆ ಇದರಲ್ಲಿ ಮುಂದುವರೆದು, ಅವನು ಚಿನ್ನಯ್ಯ ಆರೋಪ ಮಾಡಿದ್ದು ಹೇಳ್ತಾರೆ. ಅದರ ಜೊತೆಗೆ ಚಿನ್ನಯ್ಯನ ಆರೋಪನ ಜೊತೆಗೆ ಪ್ಯಾರಾ ನಂಬರ್ 21ರಲ್ಲಿ ಹೇಳ್ತಾರೆ, ಅವನ ಹೇಳಿಕೆಯ ಕುರಿತಾಗಿಯೂ ಸತ್ಯಾಸತ್ಯತೆಯ ಬಗ್ಗೆನೂ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತ ಅವನು ಹೇಳಿದ್ದಿಷ್ಟೇ ಗ್ಯಾರಂಟಿ ಅಲ್ಲ, ಅವನು ಹೇಳಿದ್ದಿಷ್ಟೇ ಈ ಗಾಡಿಗೆ ಹಳ್ಳ ಹೊಡೆದಂಗಲ್ಲ, ಅವನು ಹೇಳಿದ್ದೇ ಕರೆಕ್ಟ್ ಅಂತಲ್ಲ. ಅವನು ಸರಿ ಹೇಳಿಕೆ ಕೊಟ್ಟಾನ, ಸುಳ್ಳು ಹೇಳಿಕೆ ಕೊಟ್ಟಿದ್ದಾನ, ಅವನು ಏನು ಉಲ್ಟಾ ಹೊಡೆದ್ನಲ್ಲ, ಅವನಾಗಿನೇ ಉಲ್ಟಾ ಹೊಡೆದ್ನ, ಯಾರಾದ್ರೂ ಉಲ್ಟಾ ಹೊಡೆಸಿದ್ರ ಅವನಿಗೆ ಅದನ್ನು ಸತ್ಯಾಸತ್ಯತೆ ಬಗ್ಗೆ ತನಿಖೆ ಮಾಡ್ತಾ ಇದ್ದೀವಿ ಅಂತ ಸ್ವತಃ SIT ಹೇಳಿದೆ, ನ್ಯಾಯಾಲಯಕ್ಕೆ ಹೇಳಿದೆ. ಇನ್ನೇನ್ ಬೇಕು? ನಾವು ಅದ್ರ ಸಲುವಾಗಿ ಇದ್ರ ಸಂಚಿನ ಭಾಗವಾಗಿ ಇವ್ರನ್ನ ಅರೆಸ್ಟ್ ಮಾಡ್ರಿ, ಅದನ್ನ ಅರೆಸ್ಟ್ ಮಾಡ್ರಿ ಅಂದ್ರೆ ಯಾವ್ದಾದ್ರು ಊಹಾಪೋಹಕ್ಕಾಗ್ಲಿ ಅಥವಾ ಪೊಲಿಟಿಕಲ್ ಪ್ರೆಷರ್ ಒಳಗಾಗಿ ಹರಾಸ್ಮೆಂಟ್ ಮಾಡಬಾರ್ದು ಅಂತೇಳಿ ನಾವು ಹೋಗಿದ್ದು ಮಾತ್ರ ಹೊರತು, ನಾವು ಒಬ್ಬನ ಹೇಳ್ತಾನ ಅವನು ವಸೂಲಿ ಬೆಲೆ ಎಂತ ಹೊಲಸು ಮಾತಾಡ್ತಾ ಇದಾರಂದ್ರೆ ಮತ್ತೆ ಅದನ್ನ ಪ್ರಸಾರ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ನಾವೇನೋ ನಮ್ದು ತಪ್ಪಾಯ್ತಂತೆ, ತಪ್ಪಾಗಿ ನಾವು ವಾಪಸ್ ತಗೊಂಡ್ವಿ ಅಂತೇಳಿ ನಾಚಿಕೆ ಆಗ್ಬೇಕು ಇವ್ರಿಗೆ. ಇಷ್ಟೊಂದು ಅನಾಥವಾಗಿ ಜನಗಳು ಸತ್ತು ಹೋಗಿದ್ದಾರೆ, ಹೆಣ್ಮಕ್ಳು ಇರ್ಬೋದು, ಪುರುಷರು ಇರ್ಬೋದು, ಎಲ್ಲರೂ ಹಿಂದೂಗಳೇ, ಎಲ್ಲ ಹಿಂದೂ ಸದ್ಭಕ್ತರೇ. ಅವ್ರ ಬಗ್ಗೆ ಮಾತಾಡಕ್ಕೆ ಯಾರಿಗೂ ನಾವು ಹಿಂದೂಗಳು, ನಾವು ಹಿಂದೂ ರಕ್ಷಕರು, ದೊಡ್ಡ ದೊಡ್ಡ ಲೀಡರ್ಗಳು ಹೇಳ್ತಾರಲ್ಲ, ಈ ವಸೂಲಿ ವಾಗ್ಮಿಗಳು, ಓದಪ್ಪ ಇದನ್ನ, ನಿನ್ನ ಮುಸುಡಿಗೆ ಓದಿ, ಇಂಥವ್ರೆಲ್ಲರೂ ಕೂಡ ಓದಿ ಇದನ್ನ. ಆನಂತರ ಫಾರಿನ್ ಫಂಡ್ ಬಂತು. ಫಾರಿನ್ ಫಂಡ್ ಇಸ್ಕೊಂಡ್ರು ಗಿರೀಶ್ ಮಟ್ಟಣ್ಣವರು. ತೋಳ್ರಿ, ಇದರಲ್ಲಿ ಐತೆ, ಇಷ್ಟು ಪೇಜ್ ಇದೆ. ಒಂದಾದ್ರೂ ಕೂಡ ಹೇಳ್ಬೇಕಾಗಿತ್ತಲ್ಲಪ್ಪ SIT ಅವರು. ಫಾರಿನ್ ಫಂಡ್ ಬಂತು, ಈ ಫಾರಿನ್ ನಿಂತ್ರ ಈ ಫಸ್ಟ್ ಫಂಡ್ ಬಂತು, ಈ ಫಾರಿನ್ ನಿಂತ್ರ ಇಷ್ಟು ಫಂಡ್ ಬಂತು, ಬಂದೈತೆ ನೋಡಿ. ತೋಳ್ರಿ, ಇಲ್ಲಿ ಉದುರಿಸ್ತಾ ಇದ್ದೇನೆ, ಹಿಡ್ಕೊಬರ್ರಿ. ಫಾರಿನ್ ಫಂಡ್ ಬೀಳ್ತಾ ಇದೆ. ಒಂದೇ ಒಂದು ಉಲ್ಲೇಖ, ಒಂದು ವೇಳೆ ಫಾರಿನ್ ಫಂಡ್ ಇದ್ರೆ ಫಸ್ಟ್ ಪ್ಯಾರಾದಲ್ಲೇನೆ ದೊಡ್ಡದಾಗಿ ಹಾಕ್ಬಿಡ್ತಿದ್ರು, ಅದನ್ನ ದೊಡ್ಡದಾಗಿ ಹಾಕ್ಬಿಡ್ತಿದ್ರು. ಇವ್ರು ಇಷ್ಟು ತಗೊಂಡಿದ್ದಾರೆ ದೇವಾಲಯಕ್ಕೆ, ದೇವಸ್ಥಾನಕ್ಕೆ ಅಪಮಾನ ಮಾಡಕ್ಕೆ. ಒಂದೇ ಒಂದು ಶಬ್ದ ಇಲ್ಲ ಇದರಲ್ಲಿ. ಯಾವನೇನೋ ನಿನ್ನೆ ದಿವಸ ಹೈಕೋರ್ಟ್ ಕೊಟ್ಟಿರುವಂತಹ ಏನು ಆದೇಶ ಇದೆಯಲ್ಲ, ಹೈಕೋರ್ಟ್ ನಲ್ಲಿ ನಡೆದಂತಹ ವಾದ ವಿವಾದದಲ್ಲಿ ಬಾಲನ್ ಅವರು ಯಾವ ರೀತಿ ವಾದ ಮಂಡಿಸಿದ್ರು ಅಂತಂದ್ರೆ, ಈ ಬುರುಡೆ ಮಾಧ್ಯಮಗಳು ಏನೇನು ಸುಳ್ಳುಗಳನ್ನ ಹಬ್ಬಿಸ್ತಾ ಇದ್ರಲ್ಲ, ಆ ಎಲ್ಲ ಸುಳ್ಳುಗಳಿಗೆ ಒಂದು ಫುಲ್ ಸ್ಟಾಪ್ ಇಡುವಂತಾಗುತ್ತಾ? ಈಗಲೂ ಸಹ ಆ ಮಾಧ್ಯಮಗಳು ತಾವು ಮಾಡ್ತಾ ಇರುವಂತಹ ಸುಳ್ಳು ಪ್ರಚಾರಗಳ ಬಗ್ಗೆ ಈಗಲಾದ್ರೂ ತಿಳ್ಕೊಳ್ಬೇಕಲ್ಲ. ಗಿರೀಶ್ ಮಟ್ಟಣ್ಣನವರು ಮಾತಾಡಿದ್ದಾರೆ, ನಿನ್ನೆ ನಡೆದಂತಹ ವಿಚಾರಗಳು ಪ್ಯಾರಾಗ್ರಾಫ್ ಸಮೇತ ಹೇಳ್ತಾ ಇದ್ದಾರೆ. ಇಷ್ಟನೇ ಪ್ಯಾರಾದಲ್ಲಿ ಈ ರೀತಿ SIT ಅವರು ಹೇಳಿದ್ದಾರೆ, ಎಲ್ಲ ಹೇಳಿದಾರಲ್ಲ. ಇಲ್ಲಿ ದಾರಿ ತಪ್ಪಿಸುವಂತಹ ಕೆಲಸ, SIT ಕ್ಲೋಸ್ ಮಾಡಬೇಕು ಅಂತೇಳಿ ನಡೆದಂತಹ ಕುತಂತ್ರ ಎಲ್ಲವೂ ಸಹ ಇವತ್ತು ಬಯಲಾಗ್ತಾ ಇದೆಯಲ್ಲ. ಸತ್ಯ ಹೊರಗಡೆ ಬರಬೇಕು ಅಂತೇಳಿ ಬಾಯಿ ಹೊಡ್ಕೊಳ್ತಾ ಇರುವಂತವ್ರು ನಾವು ಇಲ್ಲಿ SITನೇ ಕ್ಲೋಸ್ ಮಾಡಬೇಕು ಅಂತ ಹೊರಟಿರುವಂತಹ ಒಂದಷ್ಟು ಕಾಣದ ಕೈಗಳು ಇವತ್ತು ಹೈಕೋರ್ಟ್ ಕೊಟ್ಟಿರುವಂತಹ ಆದೇಶ ಈ ಬುರುಡೆ ಮಾಧ್ಯಮಗಳು ಯಾವ ರೀತಿ ತಿರುಚಿ ಹೇಳ್ತಾ ಇದ್ದಾವೆ. ಗಿರೀಶ್ ಮಟ್ಟಣ್ಣನವರು ನಿನ್ನೆ ಮಾತಾಡಿದ್ದಾರೆ, ಯೂಟ್ಯೂಬ್ ಅಲ್ಲಿ ಲೈವ್ ಅಲ್ಲಿ ಮಾತಾಡಿದ್ದಾರೆ, ಇರುವಂತಹ ವಿಚಾರವನ್ನ ಮಾತಾಡಿದ್ದಾರೆ, ಅಲ್ಲಿ ಸಲ್ಲಿಕೆ ಆಗಿರುವಂತಹ ಪುಟಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಯಾತಕ್ಕೋಸ್ಕರ ಈ ರೀತಿ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದೀರಿ? ಯಾತಕ್ಕೋಸ್ಕರವಾಗಿ? ನೋಡಿ, ಗಿರೀಶ್ ಮಟ್ಟಣ್ಣನವರು ಹೇಳಿರುವಂತಹ ವಿಚಾರಗಳು, ಅವರು ನನ್ನೇನು ಒಂದು ಯೂಟ್ಯೂಬ್ ಚಾನಲ್ಗೆ ಒಂದು ಸಂದರ್ಶನ ಕೊಟ್ಟಿದ್ರು ವಾಯ್ಸ್ ಅಲ್ಲಿ, ಅದನ್ನು ಸಹ ನಿನ್ನೆ ಪ್ರಸಾರ ಮಾಡಿದ್ವಿ. ಇವತ್ತಿಗೂ ಸಹ ಅವರು ಮಾತನಾಡಿರುವಂತಹ ವಿಡಿಯೋಗಳನ್ನ ನಿಮಗೆ ಪ್ಲೇ ಮಾಡ್ತಾ ಇದ್ವಿ. ಒಟ್ಟಿನಲ್ಲಿ ಸತ್ಯವನ್ನ ಸಾಯಿಸೋದಕ್ಕೆ ಏನೇನ್ ಬೇಕೋ ಎಲ್ಲವನ್ನೂ ಮಾಡ್ತಾ ಇದ್ದಾರೆ. ಆದರೆ ಸತ್ಯ ಸಾಯಬಾರದು, ಸತ್ಯ ಗೆಲ್ಲಬೇಕು. ಗಿರೀಶ್ ಮಟ್ಟಣ್ಣನವರು ಹೇಳಿರುವಂತಹ ವಿಡಿಯೋದ ತುಣುಕುಗಳು ಇವತ್ತು ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ಸತ್ಯ ಅಂದ್ರೆ ಸತ್ಯನೇ. ಇದನ್ನ ಮಿಥ್ಯ ಮಾಡಲಿಕ್ಕೆ ಹೋದ್ರೆ ಆ ಕಾಪಾಡುವಂತಹ ದೇವರು ಇವರಿಗೆ ಸರಿಯಾದಂತಹ ಪಾಠ ಕಲಿಸ್ತಾನೆ. ಸತ್ಯ ಯಾವತ್ತಿದ್ರೂ ಕಹಿಯಾಗಿರುತ್ತೆ. ಆದರೆ ಸತ್ಯ ಒಂದಲ್ಲ ಒಂದು ದಿವಸ ಹೊರಗಡೆ ಬರಲೇಬೇಕು, ಸತ್ಯ ಗೆಲ್ಲಲೇಬೇಕು. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.